ನಮಸ್ಕಾರ. ನಾನು ನಾಗೇಂದ್ರ. KSOUMA ಕನ್ನಡ ಮೊದಲನೆಯ ಚತುರ್ಮಾಸದ 4ನೆಯ ಪತ್ರಿಕೆ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆ. ಈ ಪತ್ರಿಕೆಯ 3 ಬ್ಲಾಕ್ಗಳಲ್ಲಿ ಮೊದಲನೆಯ ಬ್ಲಾಕ್ 13 ಸಂಸ್ಕೃತಿಯ ಸ್ವರೂಪ ಮತ್ತು ವ್ಯಾಖ್ಯೆ. ಈ ಬ್ಲಾಕಿನ 4 ಘಟಕಗಳಲ್ಲಿ ಮೊದಲ ಘಟಕ 49 ಸಂಸ್ಕೃತಿ ಎಂದರೇನು, ಸಂಸ್ಕೃತಿಯ ಸ್ವರೂಪ ಮತ್ತು ವ್ಯಾಖ್ಯೆ. ಈ ಘಟಕದಲ್ಲಿರುವ ಪ್ರಮುಖ ಅಂಶಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಘಟಕದ ಪ್ರಮುಖ ಅಂಶಗಳನ್ನು ಹೇಳೋದಕ್ಕೆ ಮೊದಲು ಈ ಪತ್ರಿಕೆ ಅಂದರೆ ಪತ್ರಿಕೆ 4 ಕರ್ನಾಟಕ ಸಾಂಸ್ಕೃತಿಕ ಚರಿತ್ರೆ. ಈ ಪತ್ರಿಕೆಯಲ್ಲಿರುವ ವಿವಿಧ ಬ್ಲಾಕ್ಗಳ್ಯಾವು, ಅದರಲ್ಲಿ ಪ್ರತಿ ಬ್ಲಾಕಲ್ಲೂ ಯಾವ ಯಾವ ಘಟಕಗಳಿವೆ ಅನ್ನೋದನ್ನು ಸ್ಥೂಲವಾಗಿ ನಾವು ಈಗ ನೋಡೋಣ. ನಂತರ ಈ ಘಟಕದ ಪ್ರಮುಖ ಅಂಶಗಳ ಬಗ್ಗೆ ಚರ್ಚಿಸೋಣ. ಮೊದಲು ಇದರಲ್ಲಿ 3 ಬ್ಲಾಕ್ಗಳಿದೆ ಅಂತ ಹೇಳಿದ್ದೆ. ಮೊದಲನೆಯ ಬ್ಲಾಕ್ 13 ಸಂಸ್ಕೃತಿಯ ಸ್ವರೂಪ ಮತ್ತು ವ್ಯಾಖ್ಯೆ. ಇದರಲ್ಲಿ ಸಂಸ್ಕೃತಿಯ ಸ್ವರೂಪ ಮತ್ತು ವ್ಯಾಖ್ಯೆಯನ್ನು ಕುರಿತಂತೆ ಹೇಳಲಾಗಿದೆ. ಸಂಸ್ಕೃತಿಗೂ ನಾಗರಿಕತೆಗೂ ಇರುವ ಸಂಬಂಧವನ್ನು, ಭಾರತೀಯ ಮತ್ತು ಕರ್ನಾಟಕದ ಸಂಸ್ಕೃತಿಯನ್ನು ಕುರಿತಂತೆ ಅನೇಕ ಮಾಹಿತಿಯನ್ನು ಈ ಬ್ಲಾಕಿನಲ್ಲಿ ನೀಡಲಾಗಿದೆ. ಈ ಬ್ಲಾಕಿನಲ್ಲಿ 4 ಘಟಕಗಳಿವೆ. ಸಂಸ್ಕೃತಿ ಎಂದರೇನು, ಸಂಸ್ಕೃತಿಯ ಸ್ವರೂಪ, ವ್ಯಾಖ್ಯೆ, ಸಂಸ್ಕೃತಿ ಮತ್ತು ನಾಗರಿಕತೆ, ಭಾರತೀಯ ಮತ್ತು ಕರ್ನಾಟಕದ ಸಂಸ್ಕೃತಿ, ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯ ಆಕರಗಳು ಯಾವ್ಯಾವುದು ಅನ್ನೋದನ್ನು ಈ ಬ್ಲಾಕ್ನಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಮತ್ತು ಎರಡನೆಯ ಬ್ಲಾಕ್ 14 ಕರ್ನಾಟಕ ಪ್ರಮುಖ ರಾಜವಂಶಗಳು ಮತ್ತು ಕೊಡುಗೆ. ಈ ಬ್ಲಾಕಿನಲ್ಲಿ 4 ಘಟಕಗಳಿವೆ. ಪ್ರತಿ ಘಟಕಗಳಲ್ಲೂ ವಿವಿಧ ರಾಜವಂಶಗಳು ಹೇಗೆ ಸಂಸ್ಕೃತಿಗೆ, ಕರ್ನಾಟಕ ಸಂಸ್ಕೃತಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ತೀವಿ. ಅದರಲ್ಲೂ ಕನ್ನಡ ರಾಜವಂಶಗಳನ್ನು ತಗೊಂಡಿದ್ದೀವಿ. ಕದಂಬ, ಗಂಗರು ಮತ್ತು ಬಾದಾಮಿ ಚಾಲುಕ್ಯರನ್ನ ಮೊದಲನೇ ಘಟಕದಲ್ಲಿ ಓದಿದ್ರೆ, ನಂತರ ರಾಷ್ಟ್ರಕೂಟರು ಮತ್ತು ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು ಮತ್ತು ವಿಜಯನಗರದ ಅರಸರು ಮತ್ತು ಮೈಸೂರು ಒಡೆಯರು ಮತ್ತು ಇತರ ವಂಶಗಳ ಬಗ್ಗೆ ನಾವು ಈ ಬ್ಲಾಕಿನಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಈ ವಂಶಗಳು ಮತ್ತು ಪ್ರಖ್ಯಾತ ರಾಜರುಗಳು ಸಂಸ್ಕೃತಿಗೆ ಹೇಗೆ ಕೊಡುಗೆಯನ್ನು ನೀಡಿದ್ದಾರೆ ಅನ್ನೋದನ್ನು ಇದರಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಮತ್ತು ಈ ಪತ್ರಿಕೆಯ ಕೊನೆಯ ಬ್ಲಾಕ್ 15 ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪ. ಸಂಸ್ಕೃತಿಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಕಲೆ ಮತ್ತು ಸಾಹಿತ್ಯದ ಬಗ್ಗೆ ಸಹ ಅರ್ಥ ಮಾಡ್ಕೊಂಡಿರಬೇಕು. ಭಾರತೀಯ ಕಲೆ ಮತ್ತು ವಾಸ್ತುಶಿಲ್ಪದ ಸ್ವರೂಪವನ್ನು ಮೊದಲು ಅಧ್ಯಯನ ಮಾಡಿ, ನಂತರ ಕರ್ನಾಟಕ ಸಂಗೀತ, ನೃತ್ಯ, ಕರ್ನಾಟಕದ ವಾಸ್ತುಶಿಲ್ಪ, ಕರ್ನಾಟಕದ ಸಾಹಿತ್ಯ ಕೊಡುಗೆ ಮೊದಲಾದ ವಿಷಯಗಳ ಬಗ್ಗೆ 4 ಘಟಕಗಳಲ್ಲಿ ವಿವಿಧ ಅಂಶಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಹೀಗೆ ಈ ಪತ್ರಿಕೆಯಲ್ಲಿ ಪತ್ರಿಕೆ 4ರಲ್ಲಿ 3 ಬ್ಲಾಕ್ಗಳಿವೆ. ಪ್ರತಿ ಬ್ಲಾಕಿನಲ್ಲೂ 4 ಘಟಕಗಳಿವೆ. ಒಟ್ಟು 12 ಘಟಕಗಳು ಈ ಪತ್ರಿಕೆಯಲ್ಲಿ ಇದೆ. ಇನ್ನು ಅಂತಿಮ ಪರೀಕ್ಷೆಯಲ್ಲಿ ಈ ಪತ್ರಿಕೆಯ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತ ನೋಡೋದಾದರೆ, ಒಟ್ಟು 3 ವಿಭಾಗಗಳಿರುತ್ತೆ. ಬಹುತೇಕ ನಿಮ್ಮ ಎಲ್ಲ ಪತ್ರಿಕೆಗಳಲ್ಲೂ ಹೀಗೆ ಇರುತ್ತೆ. ಮೊದಲನೇ ವಿಭಾಗದಲ್ಲಿ ಯಾವುದಾದ್ರೂ 4ಕ್ಕೆ ಟಿಪ್ಪಣಿ ಬರೆಯಿರಿ ಅಂತ ಇರುತ್ತೆ. 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ 4 ಬರೀಬೇಕು. ಪ್ರತಿಯೊಂದಕ್ಕೂ 5 ಅಂಕಗಳಿರುತ್ತೆ. ಮತ್ತು ಎರಡನೇ ವಿಭಾಗದಲ್ಲಿ ಯಾವುದಾದ್ರೂ 3 ಪ್ರಶ್ನೆಗೆ ಉತ್ತರಿಸಿ ಅಂತ ಇರುತ್ತೆ. 5 ಪ್ರಶ್ನೆಗಳಿರುತ್ತೆ. ಯಾವುದಾದ್ರೂ 3ಕ್ಕೆ ಉತ್ತರಿಸಬೇಕು. ಟಿಪ್ಪಣಿ ಬರೆಯಿರಿ 5 ಅಂಕಕ್ಕೆ ಮತ್ತು 4 ಟಿಪ್ಪಣಿಗಳನ್ನು ಬರೀಬೇಕು, 20 ಅಂಕಗಳು. ಎರಡನೇ ವಿಭಾಗದಲ್ಲಿ 5 ಕೊಟ್ಟಿರ್ತಾರೆ. ಅದರಲ್ಲಿ ನೀವು 3ಕ್ಕೆ ಉತ್ತರಿಸಬೇಕು, 10 ಅಂಕಗಳ ಪ್ರಶ್ನೆಗಳಿದು. ಮತ್ತು ವಿಭಾಗ ಸಿನಲ್ಲಿ 15 ಅಂಕಗಳ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇಲ್ಲೂ ಸಹ 4 ಪ್ರಶ್ನೆಗಳನ್ನು ಕೊಟ್ಟು ನಿಮಗೆ ಯಾವುದಾದ್ರೂ 2ರ ಬಗ್ಗೆ ಉತ್ತರ ಹೇಳೋದಕ್ಕೆ ಕೇಳ್ತಾರೆ. ಹೀಗೆ ಈ ಒಟ್ಟು ಅಂಕಗಳು 80 ಅಂಕಗಳಿರುತ್ತೆ. 20 ಅಂಕಗಳು ಆಂತರಿಕ ನಿಬಂಧನೆಗಳಿಗೆ ನೀಡಲಾಗಿರುತ್ತೆ. ಈಗ ಈ ಘಟಕದ ಪ್ರಮುಖ ಅಂಶಗಳು ಯಾವ್ಯಾವುದು ಅಂತ ನೋಡೋದಾದರೆ, ಈ ಘಟಕದಲ್ಲಿ ನಾವು ಪ್ರಮುಖವಾಗಿ 3 ವಿಷಯಗಳ ಬಗ್ಗೆ ತಿಳ್ಕೊತೀವಿ. ಒಂದು, ಸಂಸ್ಕೃತಿ ಎಂಬ ಪದದ ನಿಷ್ಪತ್ತಿ ಹೇಗಾಯಿತು, ನಿಷ್ಪತ್ತಿ ಅಂದರೆ ಹೇಗೆ ಅದು ರೂಪುಗೊಳ್ತು, ಹೇಗೆ ಅದು ಹುಟ್ಟು ಆ ಪದ ಅನ್ನೋದನ್ನು ಮೊದಲು ಓದ್ತೀವಿ. ನಂತರ ಸಂಸ್ಕೃತಿಯ ಸ್ವರೂಪ ಏನು ಅನ್ನೋದನ್ನು ಅಧ್ಯಯನ ಮಾಡ್ತೀವಿ. ಮತ್ತು ಕೊನೆಯಲ್ಲಿ ವಿವಿಧ ವಿದ್ವಾಂಸರುಗಳು ಸಂಸ್ಕೃತಿಯ ಬಗ್ಗೆ ಯಾವ ಯಾವ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಈ ಘಟಕದಲ್ಲಿ ನಾವು ನೋಡ್ತೀವಿ.
ಇನ್ನು ಈ ಘಟಕದ ವಿವಿಧ ಅಂಶಗಳ ಬಗ್ಗೆ ಹಿಂದಿನ ಪರೀಕ್ಷೆಗಳಲ್ಲಿ ಯಾವ ಯಾವ ಪ್ರಶ್ನೆಗಳು ಬಂದಿದೆ ಅಂತ ನೋಡೋದಾದರೆ ಅಕ್ಟೋಬರ್ 2022, ಅಕ್ಟೋಬರ್ 2024 ಎರಡು ಪರೀಕ್ಷೆಗಳಲ್ಲಿ ಒಂದು ಪ್ರಶ್ನೆ ಬಂದಿದೆ. ಪ್ರಮುಖವಾದ ಪ್ರಶ್ನೆ ಅಂತ ಹೇಳ್ಬೋದು. ಸಂಸ್ಕೃತಿಯ ವಿವಿಧ ವ್ಯಾಖ್ಯಾನಗಳನ್ನು ಕುರಿತು ಚರ್ಚಿಸಿ. ಇದನ್ನು 2 ಸಲ ಕೇಳಿದ್ದಾರೆ. ಅಂದರೆ ವಿದ್ವಾಂಸರುಗಳು ಸಂಸ್ಕೃತಿ ಅಂದರೆ ಏನು ಅನ್ನೋದನ್ನು ಹೇಳಿದಾರಲ್ಲ, ಅದನ್ನು ಮುಂದೆ ನೋಡೋಣ. ಅದು ಏನು ಹೇಳಿದ್ದಾರೆ, ಯಾವ್ಯಾವ ವಿದ್ವಾಂಸರು ಅಂತ, ಅದ್ರ ಬಗ್ಗೆ 2 ಸಲ ಪ್ರಶ್ನೆ ಬಂದಿದೆ. ಮತ್ತು ಸಂಸ್ಕೃತಿ ಪದದ ನಿಷ್ಪತ್ತಿ ಹೇಗಾಯಿತು ಅದನ್ನು ಕುರಿತು ಬರೆಯಿರಿ ಅಂತ 10 ಅಂಕಗಳ ಪ್ರಶ್ನೆ ಜೂನ್ 2023ರಲ್ಲಿ ಬಂದಿದೆ. ಮತ್ತು ಸಂಸ್ಕೃತಿ ಎಂದರೇನು, ಸಂಸ್ಕೃತಿಯ ಸ್ವರೂಪ ಮತ್ತು ವ್ಯಾಖ್ಯೆಗಳನ್ನು ವಿವರಿಸಿ ಅಂತ ಜೂನ್ ಮತ್ತು ಜುಲೈ 2024ರಲ್ಲಿ 10 ಅಂಕಗಳ ಪ್ರಶ್ನೆಯಾಗಿ ಬಂದಿದೆ. ಹೀಗಾಗಿ ಈ ಘಟಕದಲ್ಲಿರುವ 3 ವಿಷಯಗಳ ಬಗ್ಗೆ ಸಹ ಪ್ರಶ್ನೆಗಳು ಬರುವ ಎಲ್ಲ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಈ ಘಟಕನ ಸಂಪೂರ್ಣವಾಗಿ ಓದಬೇಕಾಗುತ್ತೆ. ಈ ಘಟಕದ ಪ್ರಮುಖ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಪೀಠಿಕೆಯಾಗಿ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಮನುಷ್ಯ ಸಮಾಜ ಜೀವಿ. ಹಿಂದಿನ ಕಾಲದಿಂದಲೂ ಆತ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಸಾಧಿಸಿಕೊಂಡು ಬಂದ. ಈ ಅಭಿವೃದ್ಧಿಯ ಮಾರ್ಗಕ್ಕೆ 2 ಮಾನದಂಡಗಳನ್ನು ಸಹ ಆಯ್ಕೆ ಮಾಡಿಕೊಂಡ. ಅದರಲ್ಲಿ ಒಂದು ನಾಗರಿಕತೆ ಆದರೆ ಮತ್ತೊಂದು ಸಂಸ್ಕೃತಿ. ಈ ನಾಗರಿಕತೆ ಅನ್ನೋದು ಹೊರಮುಖ, ಆದರೆ ಸಂಸ್ಕೃತಿ ಅನ್ನೋದು ಅಂತರ್ಮುಖಿಯಾದಂಥದ್ದು. ನಮ್ಮ ಭಾರತ ನೆಲದಲ್ಲಿ ಅನೇಕ ಋಷಿಗಳು, ಕವಿಗಳು, ಯೋಗಿಗಳು, ಆಚಾರ್ಯರು, ವಿಭೂತಿ ಪುರುಷರು ಜನ್ಮ ತಳೆದಿದ್ರು. ಅವರುಗಳ ಚಿಂತನೆಯ ಮತ್ತು ಅವರ ಪ್ರತಿಪಾದಿಸಿದ ವಿಷಯಗಳೇ ನಮ್ಮ ಸಂಸ್ಕೃತಿಯ ಪ್ರತೀಕ ಅಂತ ಹೇಳಬಹುದು. ಕುವೆಂಪುರವರು ಭಾರತೀಯ ಸಂಸ್ಕೃತಿಯ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡೋದಾದರೆ, ಭಾರತೀಯ ಸಂಸ್ಕೃತಿಯ ಜೀವನಾಡಿ ವೇದ ಮತ್ತು ಉಪನಿಷತ್ತುಗಳಲ್ಲಿ ಕಾಣಲಾಗುತ್ತೆ. ಸೃಷ್ಟಿಯ ಪರಮ ರಹಸ್ಯಗಳನ್ನು ಈ ಪವಿತ್ರ ಗ್ರಂಥಗಳಲ್ಲಿ ಕಾಣಬಹುದು. ನಮ್ಮ ಋಷಿಗಳು ಆಂತರಿಕವಾಗಿ ಅನುಭವಿಸಿದ ದಿವ್ಯವಾದ ಅನುಭವಗಳು ಈ ವೇದಗಳು ಮತ್ತು ಉಪನಿಷತ್ತುಗಳಲ್ಲಿ ಕಾಣಿಸುತ್ತೆ. ಉಳಿದ ಜನಾಂಗಗಳ ಸಂಸ್ಕೃತಿ ಸಾಮಾನ್ಯವಾಗಿ ವಿಜ್ಞಾನ ಮತ್ತು ತತ್ವಶಾಸ್ತ್ರಗಳ ಮೂಲಕ ಸತ್ಯದತ್ತ ಸಾಗಲು ಪ್ರಯತ್ನಿಸುತ್ತೆ, ಭಾರತದ ಬಿಟ್ಟು ಉಳಿದ ಜನಾಂಗದ್ದು. ಆದರೆ ಭಾರತೀಯ ಸಂಸ್ಕೃತಿ ಈ ಸತ್ಯದ ಸ್ವರೂಪವನ್ನು ತತ್ವಶಾಸ್ತ್ರೀಯವಾದ ಬುದ್ಧಿವಿಧಾನದಿಂದಲೂ ವಿಜ್ಞಾನಶಾಸ್ತ್ರೀಯವಾದ ಪ್ರಯೋಗ ಪರೀಕ್ಷಾ ವಿಧಾನದಿಂದ ಅರಿಯುವ ಸಾಧನೆಯಲ್ಲಿ ಮುಂದುವರೆದಿದೆ. ಭಾರತೀಯ ಸಂಸ್ಕೃತಿಯ ಪ್ರಧಾನ ಲಕ್ಷಣ ಆಧ್ಯಾತ್ಮ. ಇದನ್ನು ಜಾಗೃತರನ್ನಾಗಿ ಮಾಡಲು ಮಹಾಪುರುಷರು ಭಾರತದಲ್ಲಿ ಅವತರಿಸಿ ಪ್ರಾಚೀನವಾದ ಎಲ್ಲ ಸಿದ್ಧಾಂತಗಳನ್ನು ವಿವಿಧ ಧರ್ಮಗಳ ರೂಪದಲ್ಲಿ ಬೋಧಿಸಿದ್ದಾರೆ. ಈ ಎಲ್ಲ ಸಿದ್ಧಾಂತಗಳನ್ನು ಒಳಗೊಳ್ಳುವ ನವ್ಯ ಸಮನ್ವಯ ಧರ್ಮವನ್ನು ನಮಗೆ ಅವರು ನೀಡಿದ್ದಾರೆ. ಮುಂದುವರೆದು ಕುವೆಂಪುರವರು ರಾಮಕೃಷ್ಣ ಪರಮಹಂಸರ ಭಕ್ತರು ಮತ್ತು ಅನುಯಾಯಿಗಳು ಅಂತ ಸಹ ಹೇಳಬಹುದು. ಆಧ್ಯಾತ್ಮದಲ್ಲಿ ಬಹಳ ಹೆಚ್ಚಿನ ಮಟ್ಟವನ್ನು ಅವರು ತಲುಪಿದವರು ಕುವೆಂಪುರವರು. ಅವರು ಏನು ಹೇಳ್ತಾರೆ ಅಂದರೆ, ಶ್ರೀ ರಾಮಕೃಷ್ಣ ಪರಮಹಂಸರಂಥ ಸಂದೇಶ ಜ್ಯೋತಿ ಈ ದಿವ್ಯ ದೃಷ್ಟಿಯ ಸಾಕ್ಷಿ ಸ್ತಂಭಕ್ಕೆ ದೀಪ ಕಲಶವಿಟ್ಟಿದೆ ಅಂತ ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಚಾರ ಮಾಡಿದ್ದುದು ಈ ಸಮನ್ವಯ ಧರ್ಮವನ್ನು, ನಮ್ಮ ಸಮನ್ವಯ ಧರ್ಮವನ್ನು ಅಂತ ಕುವೆಂಪುರವರು ಹೇಳಿದ್ದಾರೆ. ಯಂತ್ರ ನಾಗರಿಕತೆಯ ಸುಳಿಯಲ್ಲಿ ಸಿಕ್ಕಿ ಭೋಗ ಮತ್ತು ಅಭಿಲಾಷೆಗಳಿಗೆ ಮಾನವನು ಅಧೀನನಾಗಿದ್ದಾನೆ. ಆದರೆ ಈಗ ಈ ಮಾನವರು ತಮ್ಮ ದೃಷ್ಟಿಯನ್ನು ಪ್ರಾಚೀನ ಭಾರತೀಯ ಸಂಸ್ಕೃತಿಯತ್ತ ಹರಿಸಿ ಅಲ್ಲಿ ಕಾಣುವ ವಿಫಲವಾದ ಆತ್ಮ ಐಶ್ವರ್ಯವನ್ನು ಕಂಡು ಸಮಾಜ ಧರ್ಮದ ಅಧಃಪತನದಿಂದ ಸಂಭವಿಸಿರುವ ವಿಷಯಗಳನ್ನು ಶುದ್ಧೀಕರಿಸಲು ಈ ಆಧ್ಯಾತ್ಮವನ್ನು ಬಳಸಬೇಕಾಗಿದೆ. ಇದನ್ನು ಅನುಸರಿಸಬೇಕಾಗಿದೆ. 19 ಮತ್ತು 20ನೇ ಶತಮಾನಗಳಲ್ಲಿ ಇಂತಹ ಒಂದು ಕಾರ್ಯ ನಡೆದು ಮನುಕುಲದ ಹೃದಯಕ್ಕೆ ನಾವು ಒಳ್ಳೆಯದನ್ನು ಮಾಡ್ತಾ ಇರೋದನ್ನು ಕಾಣಬಹುದು ಅಂತ ಕುವೆಂಪುರವರು ಭಾರತೀಯ ಸಂಸ್ಕೃತಿಯ
ಪುಸ್ತಕದಲ್ಲಿ ಮುನ್ನುಡಿಯಾಗಿ ಬರೆದಿದ್ದಾರೆ. ಇಂತಹ ಸಂಸ್ಕೃತಿಯನ್ನು ಅದರ ವಿಭಿನ್ನವಾದ ಸ್ವರೂಪ, ವ್ಯಾಖ್ಯಾನ, ಮಹತ್ವ ಈ ಎಲ್ಲವನ್ನು ಈ ಘಟಕದಲ್ಲಿ ನಾವು ಅಧ್ಯಯನ ಮಾಡೋಣ. ಮೊದಲನೇದಾಗಿ ಸಂಸ್ಕೃತಿ ಪದದ ನಿಷ್ಪತ್ತಿ ಹೇಗಾಯಿತು, ಅಂದರೆ ಅದು ಹೇಗೆ ಹುಟ್ಟುಕೊಳ್ತು ಆ ಪದ ಅನ್ನೋದನ್ನು ನೋಡೋದಾದ್ರೆ, ಆತ್ಮ ಸಂಸ್ಕೃತಿ ವೈ ಶಿಲ್ಪಾನಿ ಎನ್ನುವ ಮಾತಿದೆ. ಅದೇ ರೀತಿ ಇನ್ನೂ ಒಂದು ಅಭಿಪ್ರಾಯ ಇದೆ, ಆತ್ಮ ಸಂಸ್ಕೃತಿ ಭಾವ ಶಿಲ್ಪಾನಿ ಅಂತ. ಅಂದರೆ ಇಂದ್ರಿಯಗಳಿಗೆ ಗೋಚರವಾಗುವ ಶಿಲ್ಪವನ್ನ ಸಂಸ್ಕೃತಿ ಅಂತ ಕರೆಯಲು ಸಾಧ್ಯವೇ ಅಂತ ನೋಡಿದಾಗ, ಶಿಲ್ಪಕ್ಕಿಂತ ಶಿಲ್ಪದ ಸೃಜನಶೀಲತೆಯನ್ನು ಅರಿಯುವ ಸಂಸ್ಕಾರವನ್ನ ಸಂಸ್ಕೃತಿ ಅಂತ ಹೇಳಬಹುದು. ಸಂಸ್ಕೃತಿ ಅನ್ನೋದು ಅಂತರಂಗದ ಭಾವ ಮತ್ತು ಬುದ್ಧಿಯಿಂದ ಕಾಣುವ ಸಂಗತಿ ಅಂತ ಅರ್ಥ ಮಾಡ್ಕೋಬಹುದು. ಈ ಸಂಸ್ಕೃತಿಗೆ ಇಂಗ್ಲಿಷ್ನಲ್ಲಿ ಕಲ್ಚರ್ ಅನ್ನೋ ಪದ ಇದೆ. ಸಂಸ್ಕೃತಿ ಅನ್ನೋದು ಮೂಲತಃ ಸಂಸ್ಕೃತದ ಪದ. ಸಂಸ್ಕಾರ ಎಂಬ ಪದದಿಂದ ಸಂಸ್ಕರಣ ಅನ್ನೋದು ಉತ್ಪನ್ನವಾಗಿದೆ. ಸಮ್ಯಕ್ ಕರಣ, ಸಮ್ಯಕ್ ಕೃತಿ, ಅದೇ ಸಂಸ್ಕೃತಿಯಾಗಿದೆ. ಸಂಸ್ಕೃತಿ ಪದದ ಅರ್ಥವನ್ನ ವಿವಿಧ ವಿದ್ವಾಂಸರುಗಳು ವಿವಿಧ ರೀತಿಯಲ್ಲಿ ವಿವರಿಸಿದ್ದಾರೆ. ಅದೇನಂತ ಈಗ ನೋಡೋದಾದ್ರೆ, ಯಾರ್ಯಾರು ಹೇಳಿದ್ದಾರೆ? ಮೊದಲು ಭಗವದ್ಗೀತೆಯಲ್ಲಿ ಏನು ಹೇಳಿದೆ ಅಂದ್ರೆ, ಸಂಸ್ಕೃತ ಭಾಷೆಯಲ್ಲಿ ಸತ್ ಎಂದರೆ ಇರತಕ್ಕದ್ದು, ಒಳ್ಳೆಯದು ಅಂತ ಅರ್ಥ ಇದೆ. ಯಾವುದು ಅಳಿಯದೆ ಬಾಳಬಲ್ಲದು ಅದೇ ನಿಜವಾದ ಒಳ್ಳೆಯ ವಿಷಯ. ಸತ್ವದಿಂದ ಸತ್ಯ, ಸತ್ವದಿಂದಲೇ ಸತ್ಯ. ಹಾಗೆ ಭಗವದ್ಗೀತೆಯಲ್ಲಿ ಮುಂದುವರೆದು ಏನು ಹೇಳುತ್ತೆ ಅಂದ್ರೆ, ಅಂತರಾತ್ಮ ಯಾವುದನ್ನ ಶುಭವೆಂದು ಧರ್ಮವೆಂದು ಪರಿಗಣಿಸುತ್ತೋ ಅದೇ ಸಂಸ್ಕೃತಿಯ ಮೂಲ ಬೀಜ. ಅಂದ್ರೆ ಭಗವದ್ಗೀತೆ ಹೇಳೋದು ಶುಭ ಮತ್ತು ಧರ್ಮ ಎಂಬುದೇ ಒಂದು ಸಂಸ್ಕೃತಿ ಅಂತ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಇನ್ನ ಭರ್ತೃಹರಿ ತನ್ನ ಶತಕದಲ್ಲಿ ಸಂಸ್ಕೃತಿಯನ್ನು ಮತ್ತು ಅದರ ಲಕ್ಷಣಗಳನ್ನು ವಿವರಿಸ್ತಾನೆ. ಅದರಲ್ಲೂ ಏನು ಹೇಳ್ತಾನೆ ಅಂದ್ರೆ, ಒಂದು ಸಾಲು ಏನಿದೆ ಅಂದ್ರೆ, ನೆಲೆಗಾಣದೆ ಪುಟ್ಟಿದೆಡೆಯೇ ಸಂಸ್ಕೃತಿ ಅಳಿಗುಂ ಅಂತ ಸಹ ಹೇಳಿದ್ದಾನೆ. ಇನ್ನ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳು ಏನಂತ ಹೇಳಿದ್ದಾರೆ ಸಂಸ್ಕೃತಿ ಬಗ್ಗೆ ಅಂದ್ರೆ, ನಾಗರಿಕತೆಯು ಸಂಸ್ಕೃತಿಗಿಂತ ಮುಖ್ಯ ಅಲ್ಲ. ನಾಗರಿಕತೆ ಸಾಮಾಜಿಕ ವ್ಯವಸ್ಥೆ ಅಷ್ಟೇ, ಆದರೆ ಸಂಸ್ಕೃತಿ ಅನ್ನೋದು ಆಧ್ಯಾತ್ಮಿಕ ಪ್ರಗತಿ ಅಂತ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳು ಹೇಳಿದ್ದಾರೆ. ಇನ್ನು ಸಂಸ್ಕೃತಿ ಅಂದ್ರೇನು ಅನ್ನೋದನ್ನ DBG ಅವರು ಯಾವ ರೀತಿ ಹೇಳಿದ್ದಾರೆ ಅಂದ್ರೆ, ಸಂಸ್ಕೃತಿ ಹೇಗೆ ಬಂತು ಅಂದ್ರೆ, ಸಂಸ್ಕಾರದಿಂದ ಸಂಸ್ಕೃತಿ ಬಂತು. ಸಂಸ್ಕಾರ ಅಥವಾ ಸಂಸ್ಕರಣ ಎಂದರೆ ಸಮ್ಯಕ್ಕರಣ, ಸಮ್ಯಕ್ಕೃತಿ, ಅದೇ ಸಂಸ್ಕೃತಿಯಾಗಿದೆ. ಹಾಗಂದ್ರೆ ಚೆನ್ನಾಗಿರುವಂತೆ ಮಾಡೋದು, ಒಳ್ಳೆಯದನ್ನು ಮಾಡೋದು, ಶುದ್ಧಿ ಮಾಡಿ ಉತ್ತಮಪಡಿಸೋದು ಅಂತ ಅರ್ಥ. ಈ ಒಳ್ಳೆಯದನ್ನ ಕಂಡುಕೊಳ್ಳುವ ಪ್ರಯತ್ನವೇ, ಆ ಹಿತವನ್ನು ಹುಡುಕೋದೇ ಸಂಸ್ಕೃತಿ. ನಮ್ಮ ಜೀವನವನ್ನ ಒಳ್ಳೆಯದನ್ನಾಗಿ ಸಾಧುವನ್ನಾಗಿ ಮಾಡಿಕೊಳ್ಳುವ ವಿಧಾನವೇ ಸಂಸ್ಕೃತಿ ಅಂತ DBG ಅವರು ಹೇಳಿದ್ದಾರೆ. ಇನ್ನು ದೇವುಡು ನರಸಿಂಹಶಾಸ್ತ್ರಿಗಳು ಏನು ಹೇಳಿದ್ದಾರೆ ಅಂದ್ರೆ, ಈ ಹೊಂದಾಣಿಕೆ, ಹೆಚ್ಚಳ, ಹಿರಿತನ ಈ ಮೂರೂ ಸೇರಿ ಒಂದು ಮುಪ್ಪರಿಗೊಂಡ ಮನೋಭಾವ ಬರೋದೇ ಸಂಸ್ಕೃತಿ ಅಂತ ದೇವುಡು ನರಸಿಂಹಶಾಸ್ತ್ರಿಗಳು ಹೇಳಿದ್ದಾರೆ. ಆರಂಭದಲ್ಲಿ ಆದಿಮಾನವ ಬೆಳೆದಿದ್ದು ಪ್ರಕೃತಿಯ ಮಡಲಲ್ಲಿ. ಪ್ರಕೃತಿಯಲ್ಲಿ ಸಿಗುವ ಹಣ್ಣು ಹಂಪಲಗಳನ್ನ, ಗೆಡ್ಡೆ ಗೆಣಸುಗಳನ್ನ ತಿಂದು ಜೀವಿಸ್ತಾ ಇದ್ದ. ಪ್ರಾಣಿಗಳಿಗಿಂತ ವಿಭಿನ್ನವಾಗಿ ಬದುಕುವ ಆಶಯದೊಂದಿಗೆ ತನ್ನ ಬದುಕನ್ನ ಬದಲಾಯಿಸಿಕೊಂಡು ಬರತೊಡಗಿದ. ಇದೇ ಮನುಷ್ಯನ ಬದುಕಿನ ಸಂಸ್ಕರಣಕ್ಕೆ ನಾಂದಿ ಆಯಿತು. ಸಂಸ್ಕಾರ ಏನ್ ಬಂದಿತ್ತಲ್ಲ ಅದು ಸಂಸ್ಕೃತಿ ಆಯಿತು. ಈ ಇಂಗ್ಲಿಷ್ನಲ್ಲಿ ಕಲ್ಚರ್ ಎನ್ನುವ ಶಬ್ದಕ್ಕೆ ಮೂಲ ಪದ ಕಲ್ಟ್ ಅಥವಾ ಕಲ್ಟಸ್ ಅಂತ ಹೇಳ್ತಾರೆ. ಇದರ ಅರ್ಥ ಗೌರವಿಸು, ಸೇವಿಸು, ಲಕ್ಷ್ಯದಲ್ಲಿ ಇರಿಸಿಕೋ ಅಂತ ಹೇಳಲಾಗುತ್ತೆ. ಯಾವುದನ್ನ ನಿಷ್ಠೆಯಿಂದ ಮಾಡುತ್ತೇವೋ ಅದೇ ಸಂಸ್ಕೃತಿ. ಅದೇ ಶಬ್ದ ಮುಂದೆ ಅನೇಕ ವ್ಯವಹಾರಗಳೊಡನೆ ಬೆಸೆದುಕೊಂಡ್ಬಿಡ್ತು. ಅದಕ್ಕಾಗಿಯೇ ಅಗ್ರಿಕಲ್ಚರ್, ಆರ್ಟಿಕಲ್ಚರ್, ಸಿರಿಕಲ್ಚರ್ ಮುಂತಾದ ಪದಗಳು ಬರ್ತಾ ಹೋಗ್ತು. ಈ ಸಂಸ್ಕೃತಿ ಅನ್ನೋದು ಬರಿಯ ವಿದ್ಯೆ ಅಲ್ಲ, ಅದೊಂದು ವಿದ್ಯಾ ಕುಸುಮದ ಪರಾಗ ಅಂತ ಹೇಳಬಹುದು. ಸಾಹಿತ್ಯ, ಪರಾಮರ್ಶೆಯ ಮತ್ತು ಲೋಕಾನುಭವ ಈ ಎರಡರಿಂದ ಜನಿಸುವ ಒಂದು ಸೌಭಾಗ್ಯ, ಶೀಲ ಸೌಭಾಗ್ಯ ಈ ಸಂಸ್ಕೃತಿ. ಜೀವನದ ನಾನಾ ವಿಷಯಗಳ, ನಾನಾ ಧ್ಯೇಯಗಳ, ನಾನಾ ತತ್ವಗಳ, ನಾನಾ ಧರ್ಮಗಳ ಮೌಲ್ಯ ತಾರತಮ್ಯ ಜ್ಞಾನದಿಂದಾಗಿ ಸಮನ್ವಯ, ಸ್ವಾರಸ್ಯ ಬಂದಾಗ ಆ ನಯ, ವಿನಯ, ಮರ್ಯಾದೆ ಬರುತ್ತಲ್ಲ ಅದೇ ಸಂಸ್ಕೃತಿ ಅಂತ DBG ಅವರು
ತಮ್ಮ ಸಂಸ್ಕೃತಿ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ. ಹಾಗೆ ಪಾಂಡಿತ್ಯವನ್ನ ಸಂಸ್ಕೃತಿ ಅಂತ ಹೇಳೋದಕ್ಕಾಗಲ್ಲ. ಬುದ್ಧಿಮತ್ತೆ, ಜಾಣತನ, ಒಳ್ಳೆಯ ಮಾತುಗಳನ್ನು ಬಳಸಿದ್ರೆ ಅದು ಸಂಸ್ಕೃತಿ ಆಗೋದಿಲ್ಲ. ಕಲೆಯ ಅಭಿರುಚಿ ಸಹ ಸಂಸ್ಕೃತಿ ಆಗೋದಿಲ್ಲ. ಒಳ್ಳೆಯ ಭಾಷಣ ಸಂಸ್ಕೃತಿ ಆಗೋದಿಲ್ಲ. ಯಾವುದು ಒಳ್ಳೆಯದು, ಯಾವುದು ಔಚಿತ್ಯದಿಂದ ಕೂಡಿರುತ್ತೆ ಅದೇ ಸಂಸ್ಕೃತಿ. ಏನಂತ ಹೇಳಲಾಗಿದೆ ಅಂದ್ರೆ, ಸುಲಭಂ ಸಂಸ್ಕೃತಿ ನಾರಳಂ ಕೃತಹಿತಂ ಸಂದರ್ಭ ಮೋಚಿತಂ ಅಂತ ಹೇಳಲಾಗಿದೆ. ಮಾನವ ಪ್ರಾಣಿ ಸಂಕುಲಗಳಲ್ಲೆಲ್ಲ ಅತ್ಯಂತ ವಿಶಿಷ್ಟ ಬಗೆಯ ಪ್ರಾಣಿ ಅಂತ ಹೇಳಬಹುದು. ಒಂದು ಶಿಶು ಜನಿಸಿ ಬೆಳೆದು ಕಲಿತು ಪೂರ್ಣಗೊಳ್ಳಲು, ಸ್ವತಂತ್ರವಾಗಿ ಆಲೋಚಿಸಲು ಸಾಕಷ್ಟು ಸಮಯ ಹಿಡಿಯುತ್ತೆ. ನಿಯಮಗಳನ್ನ, ನೀತಿಯನ್ನ, ಅಭ್ಯಾಸವನ್ನ ಮನುಷ್ಯ ಮಾಡ್ಕೋತಾ ಹೋಗ್ತಾನೆ. ವ್ಯಕ್ತಿತ್ವ ಒಂದು ರೂಪುಗೊಳ್ಳುತ್ತಾ ಹೋಗುತ್ತೆ. ಇದನ್ನೇ ಸಂಸ್ಕಾರವಂತ ವ್ಯಕ್ತಿತ್ವ ಅಂತ ಕರೆಯಲಾಗುತ್ತೆ. ದೇವುಡು ನರಸಿಂಹಶಾಸ್ತ್ರಿಗಳ ಪ್ರಕಾರ ಸಂಸ್ಕೃತಿ ಎಂದರೆ ಹಲವಾರು ಪ್ರಯತ್ನಗಳ, ಹಲವಾರು ವರ್ಷಗಳ ಆರೈಕೆಯ ಫಲವಾಗಿ ಒಂದು ಹೊಂದಾಣಿಕೆ, ಹೆಚ್ಚಳ, ಹಿರಿತನ ಈ ಮೂರು ಬಂದು ಸೇರಿ ಒಂದು ಮನೋಭಾವ ಬರುತ್ತಲ್ಲ, ಅದೇ ಸಂಸ್ಕೃತಿ. ಸಂಸ್ಕೃತಿ ಅನ್ನೋದು ಇತರರಿಗೆ ಸಂತೋಷವನ್ನುಂಟು ಮಾಡಬೇಕು. ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವ ಈಶ್ವರ ಪೂಜನಂ ಅಂತ ಹೇಳಲಾಗಿದೆ. ಹಾಗೆ ಸಂಸ್ಕೃತಿ ಅನ್ನೋದು ಬಹಳ ದೊಡ್ಡ ಅರ್ಥವ್ಯಾಪ್ತಿಯನ್ನು ಹೊಂದಿದೆ. ಅದು ಪ್ರತಿದಿನವೂ ಆತ್ಮ ಪರೀಕ್ಷೆಯ ಜೊತೆಯಲ್ಲಿ ಬೆಳೆಯುತ್ತಲೇ ಹೋಗುವಂತ ಒಂದು ಅನರ್ಘ್ಯವಾದ ಗುಣ. ದಿನವೂ ನಡತೆಯನ್ನ, ಅಂತರಂಗವನ್ನ ಶುದ್ಧ ಮಾಡಿಕೊಂಡು ಪರಿಪಕ್ವವಾಗುತ್ತಾ ಹೋಗುವ ಒಂದು ಪ್ರಯತ್ನ ಈ ಸಂಸ್ಕೃತಿ. ಪರಿಪಕ್ವವಾದಂತಹ ಒಂದು ವ್ಯಕ್ತಿತ್ವವನ್ನ ರೂಪಿಸಿಕೊಂಡು ಆ ರೂಪಿಸಿಕೊಂಡ ವ್ಯಕ್ತಿತ್ವವೇ ಸಂಸ್ಕೃತಿಯ ಹೆಗ್ಗುರುತಾಗುತ್ತೆ. ಹೀಗೆ ಸಂಸ್ಕೃತಿ ಎಂಬ ಪದ ನಿಷ್ಪತ್ತಿಯಾಗಿ ನಾವೆಲ್ಲ ಒಂದು ಒಳ್ಳೆಯದನ್ನ ಮಾಡೋದನ್ನ ನಾವು ಏನು ಕಂಡುಕೊಳ್ತೀವಲ್ಲ, ಅದನ್ನೇ ಒಂದು ಸಂಸ್ಕೃತಿ. ಯಾವುದನ್ನು ನಾವು ಔಚಿತ್ಯವಾಗಿ ಮತ್ತು ಒಳ್ಳೆಯದನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವೋ ಆ ಒಂದು ಮನಸ್ಸಿನ ಯೋಚನೆಯೇ ಸಂಸ್ಕೃತಿ ಅಂತ ಹೇಳಬಹುದು. ಸಂಸ್ಕೃತಿ ಅಂದ್ರೆ ಅರ್ಥ ಒಳ್ಳೆಯದನ್ನ ಮಾಡೋದು, ಉಚಿತವಾದ ಒಂದು ಬಾಳು ಸಂಸ್ಕೃತಿ. ಸಂಸ್ಕೃತಿಯ ಸ್ವರೂಪ ಏನು ಅಂತ ನೋಡೋಣ. ಟಿ.ವಿ.ಜಿ. ಏನು ಹೇಳಿದ್ದಾರೆ ಅಂದ್ರೆ, ಸಂಸ್ಕೃತಿ ಅನ್ನೋದು ಬುದ್ಧಿಯನ್ನ ಬಲಪಡಿಸಿ, ಮನಸ್ಸನ್ನ ಶುದ್ಧಗೊಳಿಸಿ, ಹದಗೊಳಿಸಿ, ಆತ್ಮವನ್ನ ವಿಕಾಸಗೊಳಿಸುವಂತಹ ಒಂದು ಮಾರ್ಪಾಟು. ವಿಜ್ಞಾನಿಗಳು ಸಹ ಏನು ಹೇಳ್ತಾರೆ ಅಂದ್ರೆ, ಬುದ್ಧಿ ವಿಕಾಸ ಆಗೋದೇ ಸರ್ವಸ್ವ ಅಲ್ಲ, ಅದಕ್ಕೂ ಮೇಲಿನದ್ದು ಆತ್ಮವಿಕಾಸ, ಆತ್ಮ ಸಂಸ್ಕೃತಿ. ಸಂಸ್ಕೃತಿಯಲ್ಲಿ ಎಲ್ಲದಕ್ಕೂ ಮೇಲಿನ ಮೆಟ್ಟಿಲು ಇದು. ಮನುಷ್ಯನು ಸಂಪೂರ್ಣವಾಗಿ ಅಂದರೆ ಒಳಗೆ ಹೊರಗೆ ಎಲ್ಲೆಲ್ಲೂ ಸುಸ್ಥಿತಿಯಲ್ಲಿದ್ದು ಸಾಧನೆ ಮಾಡ್ತಾ ಬಂದ್ರೆ ಅದು ಆತ್ಮಾನುಭವವಾಗತ್ತೆ. ಎಲ್ಲಕ್ಕೂ ಮೇಲಿನ ಜ್ಞಾನ ಅನುಭವ. ಯೋಗ ಸಾಧನೆ, ವ್ರತ, ನಿಯಮಗಳು, ಪೂಜೆ ಪುನಸ್ಕಾರಗಳು ಹುಟ್ಟಿರೋದು ಈ ಆತ್ಮಾನುಭವಕ್ಕಾಗಿ. ಜ್ಞಾನಯೋಗ, ಕರ್ಮಯೋಗ, ರಾಜಯೋಗ, ಭಕ್ತಿ ಯೋಗಗಳನ್ನು ಭಗವದ್ಗೀತೆಯಲ್ಲಿ ವಿವರಿಸಲಾಗಿದೆ. ಇವೆಲ್ಲ ಯಾರು ಹೇಳಿರೋದು? ಡಿ.ವಿ.ಜಿಯವರು ಮುಂದುವರೆದು ಏನು ಹೇಳ್ತಾರೆ ಅಂದ್ರೆ, ಈ ಸಂಸ್ಕೃತಿಯ ಸ್ವರೂಪ ಏನು ಅಂದ್ರೆ, ನಿರ್ಭಯ, ಸತ್ವಶುದ್ಧಿ, ಜ್ಞಾನನಿಷ್ಠೆ, ದಾನ, ದಮ, ಯಜ್ಞ, ಅಧ್ಯಯನ, ರುಜುತೆ, ಅಹಿಂಸೆ, ಸತ್ಯ, ಕೋಪ ಇಲ್ಲದೆ ಇರೋದು, ತ್ಯಾಗ, ಶಾಂತಿ, ಚಾಡಿ ಹೇಳದೆ ಇರೋದು, ಭೂತದಯ, ಲೋಭ ಇಲ್ಲದೆ ಇರೋದು, ಮೃದುತ್ವ, ನಾಚಿಕೆ, ಚಾಪಲ್ಯ ಇಲ್ಲದೆ ಇರೋದು, ತೇಜಸ್ಸು, ಕ್ಷಮೆ, ಧೈರ್ಯ, ಶೌಚ, ದ್ರೋಹ ಮಾಡದೆ ಇರೋದು, ದುರಭಿಮಾನ ಇಲ್ಲದೆ ಇರೋದು, ಈ ಎಲ್ಲ ದೈವಿ ಸಂಪತ್ತುಗಳೇ ಉತ್ತಮ ಸಂಸ್ಕೃತಿಯುಳ್ಳವನ ಲಕ್ಷಣಗಳು ಅಂತ ಡಿ.ವಿ.ಜಿಯವರು ಹೇಳಿದ್ದಾರೆ. ಗೀತೆಯಲ್ಲೂ ಸಹ ಇದನ್ನೇ ಹೇಳಿದೆ ಅಂತ ಡಿ.ವಿ.ಜಿಯವರು ಹೇಳಿದ್ದಾರೆ. ಭಾರತೀಯ ಸಂಸ್ಕೃತಿಯ ಒಂದು ಮುಖ್ಯ ಲಕ್ಷಣ, ಹೊಸದೆಂದು ಯಾವುದನ್ನ ಬಂದರೂ ಅದನ್ನ ಒಳಗೊಂಡು ಅದನ್ನ ಜೀರ್ಣಿಸಿಕೊಂಡು ಬೆಳೆಯೋದೇ ಒಂದು ಭಾರತೀಯ ಸಂಸ್ಕೃತಿ ಅಂತ ಡಿ.ವಿ.ಜಿಯವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಸಂಸ್ಕೃತಿಯ ಸ್ವರೂಪವನ್ನು ನಾವು ಹೀಗೆ ಅರ್ಥ ಮಾಡ್ಕೋಬಹುದು. ಏನೇನೆಂದ್ರೆ, ಮೊದಲನೇದಾಗಿ ಬರಿಯ ಓದು, ವಾಕ್ಯಗಳ ಅರ್ಥ ಸಂಸ್ಕೃತಿ ಅಲ್ಲ. ಹಲವು ತತ್ವಗಳ, ಧರ್ಮಗಳ, ಮೌಲ್ಯ ಮತ್ತು ಜ್ಞಾನಗಳ ಸಮನ್ವಯ ಸಂಸ್ಕೃತಿ. ಎರಡನೇದಾಗಿ ವಸ್ತುಗಳ ಮಾಹಿತಿ, ವಿಜ್ಞಾನದ ಆಧಾರ, ಚರಿತ್ರೆ ಇವುಗಳನ್ನು ನೆನಪಿನಲ್ಲಿಟ್ಕೊಳ್ಳೋದು ಸಂಸ್ಕೃತಿ ಅಲ್ಲ. ಈ ಎಲ್ಲ ಮಾಹಿತಿಯನ್ನ ಒಂದು ಒಳ್ಳೆಯದಕ್ಕಾಗಿ ಬಳಸೋದು, ವಿಶ್ವದ ಹಿತವನ್ನ ಹಾರೈಸೋದು ಸಂಸ್ಕೃತಿ. ಮೂರನೇದಾಗಿ ಬುದ್ಧಿಮತ್ತೆ, ವಾಕ್ಪಟುತ್ವ, ಕಲಾಭಿರುಚಿ, ಅಭಿನಯ, ಸಂಗೀತ, ಶಾಸ್ತ್ರಗಳ ನೈಪುಣ್ಯ ಸಂಸ್ಕೃತಿ ಅಲ್ಲ. ಮಾತುಗಳನ್ನು ಚೊಕ್ಕಟವಾಗಿಟ್ಕೊಳ್ಳೋದು, ಕೃತಿಯನ್ನು ಚೊಕ್ಕಟವಾಗಿಟ್ಕೊಳ್ಳೋದು, ಬಾಂಧವ್ಯ, ಔಚಿತ್ಯ, ಲೋಕಹಿತನೇ ಸಂಸ್ಕೃತಿ.
4ನೇದಾಗಿ ಪ್ರತಿಭೆ, ಪರಿಶ್ರಮ, ವಿದ್ವತ್, ಸಾಧನೆಯೇ ಸಂಸ್ಕೃತಿಯಲ್ಲ. ಯಾವುದು ಒಳಿತಿನ ಕಡೆಗೆ ಕೊಂಡೊಯ್ಯುವಂತೆ ಮಾಡುತ್ತೋ, ಯಾವುದು ಒಳಿತನ್ನೇ ಅಂತರಂಗ ಮತ್ತು ಬಹಿರಂಗಗಳಲ್ಲಿ ಬಯಸುತ್ತೋ ಅದೇ ಸಂಸ್ಕೃತಿ. ಮತ್ತು 5ನೇದಾಗಿ ಸಂಸ್ಕೃತಿ ಎಂದರೆ ಒಂದು ಚೌಕಟ್ಟು. ಅದರ ಒಂದು ಭಾಗ ವಿವೇಕ ಮತ್ತು ವಿವೇಚನೆ, ಅದರ 2ನೆಯ ಭಾಗ ಮೌಲ್ಯ, 3ನೆಯ ಭಾಗ ಪರಿಜ್ಞಾನ, 4ನೆಯ ಭಾಗ ಧರ್ಮಚಿಂತನೆ. ಇವೆಲ್ಲಕ್ಕೂ ಮುಖ್ಯವಾದದ್ದು ಆತ್ಮಶೋಧನೆ ಮತ್ತು ಆತ್ಮ ಸಂಯಮ. ಇದೇ ಸಂಸ್ಕೃತಿ ಅಂತ ನಾವು ಸಂಸ್ಕೃತಿಯನ್ನ ಅರ್ಥ ಮಾಡ್ಕೋಬಹುದು. ಇವೆಲ್ಲ ಸಂಸ್ಕೃತಿಯ ಸ್ವರೂಪಗಳು ಅಂತ ಹೇಳಬಹುದು. ಇನ್ನು ಸಂಸ್ಕೃತಿಯ ವಿವಿಧ ವ್ಯಾಖ್ಯಾನಗಳು ಏನೇನು? ಮಾನವನು ಪ್ರಾಣಿಗಳಿಗಿಂತ ಭಿನ್ನ. ಅದು ಹೇಗೆ ಅರಿವಾಗುತ್ತೆ ಅಂದರೆ, ಈ ಸಂಸ್ಕೃತಿಯ ಮೂಲಕ ಮಾನವ ಪ್ರಾಣಿಗಳಿಗಿಂತ ಭಿನ್ನ ಅಂತ ನಾವು ನೋಡಬಹುದು. ಸಂಸ್ಕೃತಿಯ ಬಗೆಗೆ, ಸಂಸ್ಕೃತಿ ಮತ್ತು ಶೀಲದ ಬಗೆಗೆ ಹಲವಾರು ವಿದ್ವಾಂಸರು ಸೊಗಸಾಗಿ ವಿಸ್ತೃತವಾಗಿ ಚರ್ಚಿಸಿದ್ದಾರೆ, ವ್ಯಾಖ್ಯಾನ ಕೊಟ್ಟಿದ್ದಾರೆ. ಪ್ರಾಣಿಗಳಿಗೆ ಬುದ್ಧಿ ಇಲ್ಲ, ಅವುಗಳಿಗೆ ಸಾಮಾಜಿಕ ಒಕ್ಕೂಟ ಇಲ್ಲ, ವಾಕ್ಶಕ್ತಿ ಇಲ್ಲ. ಇನ್ನ ಇವೆಲ್ಲ ಮನುಷ್ಯನಿಗೆ ಇದೇ ವ್ಯತ್ಯಾಸ ಅಂತ ಹೇಳೋದಕ್ಕಾಗಲ್ಲ. ಇದಕ್ಕಿಂತ ಪ್ರಮುಖವಾದ ವ್ಯತ್ಯಾಸ ಇರೋದು ಮನುಷ್ಯನಿಗೆ ಒಂದು ಸಂಸ್ಕೃತಿ ಅನ್ನೋದಿರುತ್ತೆ, ಪ್ರಾಣಿಗಳಿಗೆ ಸಂಸ್ಕೃತಿ ಅನ್ನೋದು ಇರೋದಿಲ್ಲ. ಈ ಸಂಸ್ಕೃತಿ, ಸಂಸ್ಕಾರ, ಸಂಸ್ಕರಣ ಇವೆಲ್ಲ ಒಂದೇ ಮಾತಿನ 3 ರೂಪಗಳು. ಸಂಸ್ಕೃತಿ, ಸಂಸ್ಕಾರ, ಸಂಸ್ಕರಣ. ಇದರ ಅರ್ಥ ಚೆನ್ನಾಗಿ ಇರಿಸೋದು, ಉತ್ತಮಗೊಳಿಸೋದು, ಚೆನ್ನಾದ ಒಂದು ಪರಿಸ್ಥಿತಿ. ಇಂಗ್ಲಿಷ್ ಭಾಷೆಗೆ ಕಲ್ಚರ್ ಎಂಬ ಮಾತು ಹೊಸದಾಗಿದೆ. ಇದರ ವಿಶಾಲವಾದ ಅರ್ಥ ಸಹ ಹೊಸದಾಗಿದೆ. ಇದಕ್ಕೆ ವ್ಯವಸಾಯ ಅಥವಾ ವ್ಯವಸಾಯದ ಫಲವಾದ ಬೆಳೆ ಅನ್ನೋದು ಮೂಲ ಅರ್ಥ ಅಂತ ಎ.ಆರ್. ಕೃಷ್ಣಶಾಸ್ತ್ರಿಗಳು ಹೇಳಿದ್ದಾರೆ. ಭೂಮಿಯನ್ನು ಹೇಗೆ ಉತ್ತು ಹದ ಮಾಡಿ ಬಿತ್ತಿ ಗೊಬ್ಬರ ಹಾಕಿ ನೀರು ಹಾಕಿ ಬೆಳೆ ತೆಗೆದರೆ ಅದನ್ನ ಕೃಷಿ ಅಥವಾ ವ್ಯವಸಾಯ ಅಂತ ಹೇಳ್ತೀವೋ, ಅದೇ ರೀತಿ ಮನುಷ್ಯನ ಮನೋಭಿಮುಖೆಯನ್ನು ಹಸನಾಗಿ ಹದವಾಗಿ ಬಿತ್ತಿ ಉತ್ತಮವಾದ ಮಾನವೀಯತೆಯ ಬೆಳೆ ಕೊಡೋದಾದ್ರೆ ಅದು ಸಂಸ್ಕೃತಿ ಪಡೆಯಿತು ಅಂತ ಅಲಂಕಾರಿಕವಾಗಿ ಹೇಳಬಹುದು. ಅಂದರೆ ಮನೋಭೂಮಿಕೆಯನ್ನ ಬಿತ್ತಿ ಬೆಳೆದಾಗ ಅದರ ಫಲವಾದ ಕಲೆ, ಸಾಹಿತ್ಯ, ಶಾಸ್ತ್ರ, ಸಂಪ್ರದಾಯ ಮೊದಲಾದವುಗಳನ್ನ ಸಂಸ್ಕೃತಿ ಎಂದು ಅದರ ವಿಸ್ತಾರವಾದ ಅರ್ಥದಲ್ಲಿ ಹೇಳಬಹುದು. ಸಂಸ್ಕೃತಿ ಎಂದರೆ ಮಾನವ ಸಂಸ್ಕೃತಿ ಅನ್ನೋದು ಸಾಧಾರಣವಾದ ಅರ್ಥ. ಇದನ್ನು ನಾನಾರ ಜನಾಂಗಗಳಿಗೂ ಧರ್ಮಗಳಿಗೂ ಸಂಬಂಧಿಸಿದಂತೆ ಬೌದ್ಧ, ಆರ್ಯ, ಇಸ್ಲಾಂ, ಜರ್ಮನ್ ಸಂಸ್ಕೃತಿಗಳು ಇವೆ ಅಂತ ಹೇಳಲಾಗುತ್ತೆ. ಮಾನವ ಸಂಸ್ಕೃತಿ ಅನ್ನೋದು ಬರೀ ದೇಹದ ಸಂಸ್ಕೃತಿ ಅಲ್ಲ. ಸ್ನಾನ ಮಾಡಿದ್ರೆ, ಬಣ್ಣ ಹಚ್ಕೊಂಡ್ರೆ, ಮುಖ ಕ್ಷೌರ ಮಾಡ್ಕೊಂಡ್ರೆ, ತಲೆ ಬಾಚ್ಕೊಂಡ್ರೆ ದೇಹಕ್ಕೆ ಸಂಸ್ಕಾರ ಮಾಡ್ದಂಗಾಗತ್ತೆ. ಅಂಗ ಸಾಧನೆ ಮಾಡಿ ಸುಂದರವಾದ ಮೈಕಟ್ಟನ್ನ ಪಡೆದುಕೊಂಡ್ರೆ, ದೇಹಾರೋಗ್ಯವನ್ನ ಕಾಪಾಡಿಕೊಂಡು ಬಂದ್ರೆ ಅದು ದೇಹ ಸಂಸ್ಕಾರ ಆಗುತ್ತೆ. ಅದನ್ನ ಶರೀರ ಸಂಸ್ಕೃತಿ ಅಂತ ಹೇಳ್ಬಹುದು. ಅಂದ, ಚಂದ, ಅವಯವ ಸೌಷ್ಠವ, ಆರೋಗ್ಯ, ನೈರ್ಮಲ್ಯ ಇವೆಲ್ಲ ಇದ್ದ ಮಾತ್ರಕ್ಕೆ ಮಾನವ ಸಂಸ್ಕೃತಿವಂತವನಾಗುವುದಿಲ್ಲ. ಇವೆಲ್ಲ ಹೊರಗಣದ್ದು. ಅದಕ್ಕಿಂತ ಹೆಚ್ಚಾಗಿ ಸಂಸ್ಕೃತಿ ಅನ್ನೋದು ಒಳಗಿನದು ಅನ್ನೋದನ್ನ ನಾವು ನೆನಪಿನಲ್ಲಿಟ್ಕೋಬೇಕು. ವಿಶ್ವಾಮಿತ್ರ ಬ್ರಹ್ಮರ್ಷಿ ಆಗಬೇಕೆಂದು ಆಸೆ ಪಟ್ಟಾಗ ವಸಿಷ್ಠರು ಏನು ಹೇಳ್ತಾರೆ ಅಂದ್ರೆ, ಅವನ ಒಳಗು ಶುದ್ಧವಾಗಬೇಕು ಅಂತ ಹೇಳ್ತಾರೆ. ಮನಸ್ಸು ಅನ್ನೋದು ಮಹಾಚಂಚಲ, ಗಾಳಿಯಂತ ಹಿಡಿತಕ್ಕೆ ಸಿಕ್ಕದ್ದು. ಅದನ್ನ ಹಿಡಿದು ನಿಲ್ಲಿಸಿದರೆ ರಾಜಯೋಗ, ಅದನ್ನ ಸರಿಯಾಗಿ ನಡೆಸಿಕೊಂಡರೆ ಕರ್ಮಯೋಗ. ಒಂದು ಮನಸ್ಸಿನ ಒಂದು ಮುಖವೇ ಬುದ್ಧಿ. ಈ ಮನೋಬುದ್ಧಿಗಳಲ್ಲಿ ಉಂಟಾಗುವ ಸಂಸ್ಕಾರ, ಶಕ್ತಿ, ಸಾಮರ್ಥ್ಯಗಳೇ ಮನುಷ್ಯನ ಬೆಲೆಯನ್ನ ಹೆಚ್ಚು ಕಡಿಮೆ ಮಾಡುತ್ತೆ. ಅವು ಬೆಳೆದರೆ ಮನುಷ್ಯ ಬೆಳಿತಾನೆ. ಮನೋಬುದ್ಧಿಗಳನ್ನ ತಿದ್ದುವುದಕ್ಕೆ ಮನೋಬುದ್ಧಿಗಳೇ ಸಾಧನ. ಮನಸ್ಸು ದುರ್ಮಾರ್ಗಕ್ಕೆ ಏನಾದರೂ ಹೋದರೆ ಮನಸ್ಸೇ ವಿವೇಕ ಹೇಳಿಕೊಂಡು ಸನ್ಮಾರ್ಗಕ್ಕೆ ತಿರುಗಿಸ್ಕೋಬೇಕು. ಅಂದ್ರೆ ನಾವೇನಾದ್ರು ತಪ್ಪು ಮಾಡಕ್ ಹೋಗ್ತಾ ಇದ್ದೀವಿ ಅಂದ್ರೆ ಬೇರೆ ಯಾರು ಹೇಳಿದ್ರು ನಾವು ಸರಿ ಮಾಡ್ದಿರ ಇರಬಹುದು, ಆ ತಪ್ಪನ್ನು ಮಾಡ್ದಿರ ಇರಬಹುದು. ನಮ್ಮ ಮನಸ್ಸಿಗೆ ಈ ತಪ್ಪು ಮಾಡಬಾರ್ದು, ಸರಿಯಾದ ಮಾರ್ಗದಲ್ಲಿ ನಡಿಬೇಕು ಅಂತ ನಮ್ಮ ಮನಸ್ಸಿಗೆ ಗೊತ್ತಾಗಬೇಕು. ಆ ಒಂದು ಮನಸ್ಸು ಆ ಕೆಟ್ಟ ಮನಸ್ಸಿಗೆ ಹೇಳಬೇಕು ಒಳ್ಳೇದು ಮಾಡುವಂತ. ಅದು ಸಂಸ್ಕೃತಿ. ಸಂಸ್ಕಾರವಿಲ್ಲದ ಮನಸ್ಸು ಸಂಸ್ಕಾರ ಪಡೆದ ಮನಸ್ಸಿನಿಂದ ಬುದ್ಧಿ ವಿವೇಕಗಳನ್ನು ಪಡೆದು ಸಂಸ್ಕಾರಗೊಳ್ಳಬಹುದು. ಇವೆಲ್ಲ ಒಳಗಡೆನೆ ನಡೆಯೋದು. ಒಂದು ಮನಸ್ಸು ಸಂಸ್ಕಾರ ಇರೋದಿಲ್ಲ, ಅದಕ್ಕೆ ಸಂಸ್ಕಾರ ಕೊಡೋದು ಇನ್ನೊಂದು ಮನಸ್ಸು.
ಅದರಿಂದ ಸಂಸ್ಕಾರ ಅನ್ನೋದು ನಮ್ಮೊಳಗೆ ಬರಬೇಕು. ಹೀಗೆ ಬರುವ ಅನುಭವವನ್ನ ಮುಖ್ಯವಾಗಿ 2 ಭಾಗ ಮಾಡಬಹುದು. ಒಂದು, ಬುದ್ಧಿಯ ಬಲ ತೀಕ್ಷ್ಣತೆಗಳನ್ನ ಹೆಚ್ಚಿಸೋದು, ಇನ್ನೊಂದು ಮನಸ್ಸಿಗೆ ಆನಂದ ಉಂಟು ಮಾಡೋದು. ಶಾಸ್ತ್ರವು ವಿಚಾರದ ಮೂಲಕ ಬುದ್ಧಿಗೆ ಸಂಸ್ಕಾರ ಕೊಡುತ್ತೆ. ಸಾಹಿತ್ಯವು ಸೌಂದರ್ಯದ ಮೂಲಕ ಮನಸ್ಸಿಗೆ ಸಂಸ್ಕಾರ ಕೊಡುತ್ತೆ. ಸಾಹಿತ್ಯವು ಒಂದು ಲಲಿತ ಕಲೆ. ಮಿಕ್ಕ ಕಲೆಗಳು ಸಹ ಮನಸ್ಸನ್ನು ತೊಳೆದು ತಣಿಸಿ ಸಂತೈಸಿ ಶಾಂತಗೊಳಿಸಿ ಸಂಸ್ಕಾರವನ್ನು ಕೊಡುತ್ತೆ. ಮನುಷ್ಯನ ಮನೋಬುದ್ಧಿಗಳು ಹೀಗೆ ಬೆಳೆದು ಉತ್ತಮಗೊಂಡರೆ ಅವನು ಸಂಸ್ಕೃತಿಯನ್ನು ಪಡೆದವನಾಗುತ್ತಾನೆ. ಅವನ ಒಳ್ಳೆಯ ಮನಸ್ಸು ಆ ಕೆಟ್ಟ ಮನಸ್ಸನ್ನು ನಿಯಂತ್ರಿಸಿ ಅವನು ಸದಾಕಾಲ ಒಳ್ಳೆಯದನ್ನೇ ಮಾಡೋದಕ್ಕೆ ಸಾಧ್ಯವಾಗುವಂತೆ ಈ ಒಂದು ಒಳ್ಳೆಯ ಮನಸ್ಸು ಸಂಸ್ಕೃತಿಯಿಂದ ಬರುತ್ತೆ ಅಂತ ಹೇಳಬಹುದು. ಈ ಮನೋಬುದ್ಧಿ ಅವಕ್ಕೆ ಚೇತನ ಕೊಡುವ ಸೂಕ್ಷ್ಮ ಶಕ್ತಿ ಯಾವುದು ಅಂದ್ರೆ ಆತ್ಮಶಕ್ತಿ. ಭಾರತೀಯರು ಮೊದಲಿನಿಂದಲೂ ಆತ್ಮ ಇದೆ, ಅದನ್ನು ತಿಳಿಯುವ ವಿದ್ಯೆಯೇ ಬ್ರಹ್ಮವಿದ್ಯೆ ಅಂತ ಹೇಳ್ತಾ ಬಂದಿದ್ದಾರೆ. ಅಹಿಂಸೆ, ಸತ್ಯ, ದಯೆ, ನಿಸ್ವಾರ್ಥ, ಶಮ, ದಮ ಮುಂತಾದ ಆತ್ಮಗುಣಗಳು ಈ ವಿದ್ಯೆಯ ಆದಿಪಾಠಗಳು. ಇದನ್ನು ಉದಾತ್ತ ಜೀವನದಿಂದ, ಅದನ್ನು ಚಿತ್ರಿಸುವ ಸುಂದರ ಕಲಾ ಸಾಹಿತ್ಯಗಳಿಂದ ಪಡೆಯಬಹುದು. ಸಂಸ್ಕೃತಿ ಇಲ್ಲದವನು ಕಾಡು ನೆಲದಂತೆ ಇದ್ರೆ, ಸಂಸ್ಕೃತಿ ಇರುವವನು ಸಸ್ಯ ಸಮೃದ್ಧವಾದ ಕ್ಷೇತ್ರದಂತೆ ಇರ್ತಾನೆ. ಅಂಥ ಸಂಸ್ಕೃತಿವಂತನ ಸಹವಾಸವೇ ಒಂದು ಸಂತೋಷ ಕೊಡುತ್ತೆ, ಅವನೊಡನೆ ಸಂಭಾಷಣೆ ಒಂದು ಸುಖ ಕೊಡುತ್ತೆ ಅಂತ ಹೇಳಿದ್ದಾರೆ. ಇನ್ನು AR ಕೃಷ್ಣಶಾಸ್ತ್ರಿಗಳು ಹೇಳಿರುವ ಸಂಸ್ಕೃತಿ, ಸಂಸ್ಕಾರ, ಸಂಸ್ಕರಣ ಇವೆಲ್ಲವೂ ಒಂದೇ ಮಾತಿನ 3 ರೂಪಗಳು ಅಂತ AR ಕೃಷ್ಣಶಾಸ್ತ್ರಿಗಳು ಹೇಳಿದ್ರೆ, ಉಳಿದ ವಿದ್ವಾಂಸರು ಸಂಸ್ಕೃತಿಯನ್ನು ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಈಗ ನೋಡೋಣ. ಡಾಕ್ಟರ್ ಚಿದಾನಂದ ಮೂರ್ತಿಯವರು ಏನು ಹೇಳಿದ್ದಾರೆ ಅಂದ್ರೆ, ತಮ್ಮ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನದಲ್ಲಿ ಸಂಸ್ಕೃತಿ ಎಂಬ ಪದ ಇಂಗ್ಲಿಶಿನ ಕಲ್ಚರ್ ಎಂಬ ಪದಕ್ಕೆ ಸಮಾನಾರ್ಥಕವಾಗಿ ಹುಟ್ಟುಕೊಂಡಿದೆ. ಸಂಸ್ಕೃತಿ ಅನ್ನೋದು ಕಲ್ಚರ್ ಎಂಬ ಅರ್ಥದಲ್ಲಿ ಪ್ರಯೋಗ ಆಗ್ತಾ ಇರೋದು ಸುಮಾರು 100 ವರ್ಷದಿಂದೀಚೆಗೆ. ಭಾಷಣಗಳಲ್ಲಿ, ಗ್ರಂಥಗಳಲ್ಲಿ ಈ ಪದವನ್ನ ಅದರ ಅರ್ಥ ವ್ಯಾಪ್ತಿಯ ಅರಿವು ಇಲ್ಲದೆ ಬಳಸಲಾಗ್ತಾ ಇದೆ. ಮ್ಯಾಥ್ಯೂ ಅರ್ನಾಲ್ಡ್ ಅವನ ಪ್ರಕಾರ ಪೂರ್ಣತೆಯ ಸಿದ್ಧಿಗಾಗಿ ಮನುಷ್ಯ ಮಾಡುತ್ತಿರುವ ಪ್ರಯತ್ನವೇ ಸಂಸ್ಕೃತಿ. ಸಂಸ್ಕೃತಿ ಎಂಬುದು ಪ್ರಧಾನವಾದ ಅಂತರಂಗಿಕವಾದ ವಿಕಾಸಕ್ಕೆ ಸಂಬಂಧಿಸೋದು. ಮನುಷ್ಯನಲ್ಲಿರುವ ಕೆಟ್ಟತನವನ್ನು ಅಳಿಸಿ, ಮೃಗತ್ವವನ್ನು ಅಳಿಸಿ ಅಲ್ಲಿ ನಿಜವಾದ ಮಾನವೀಯತೆಯನ್ನು ಸ್ಥಾಪಿಸೋದು ಸಂಸ್ಕೃತಿ ಅಂತ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಹೇಳಿದ್ದಾರೆ. ಹಾಗೆ ಮುಂದುವರೆದು ಚಿದಾನಂದ ಮೂರ್ತಿಯವರು ಮತ್ತು ಏನು ಹೇಳ್ತಾರೆ ಅಂದ್ರೆ, ಅತ್ಯುತ್ತಮ ಆಲೋಚನೆಗಳನ್ನ, ಉಕ್ತಿಗಳನ್ನ ತಿಳಿಯೋದೇ ಸಂಸ್ಕೃತಿ. ಯಾಂತ್ರಿಕವಾಗಿ ಕೆಲವು ಭಾವನೆಗಳನ್ನ, ಪದ್ಧತಿಗಳನ್ನ ನಾವು ಅನುಸರಿಸ್ತೀವಿ. ನಾವು ಅರಿತ ಆಲೋಚನೆಗಳು, ಉಕ್ತಿಗಳು ನಮ್ಮ ಭಾವನೆ ಮತ್ತು ಪದ್ಧತಿಗಳ ಮೇಲೆ ಬೆಳಕು ಬೀರಬೇಕು, ನಮ್ಮನ್ನು ನಾವು ತಿದ್ದಿಕೊಳ್ಳಲು ಸಹಾಯ ಮಾಡಬೇಕು. ಹೀಗೆ ನಾವು ನಮ್ಮನ್ನು ಉತ್ತಮಗೊಳಿಸಿಕೊಳ್ಳಲು ಮಾಡುವ ಪ್ರಯತ್ನವೇ ಸಂಸ್ಕೃತಿ. ಅದು ಹೆಚ್ಚು ಆನಂದ, ಬೆಳಕು, ಬಾಳು, ಹೆಚ್ಚು ಅನುಕಂಪ ಈ ಲಕ್ಷಣಗಳನ್ನ ಉಳ್ಳ ಅಂತರಂಗಿಕವಾದ ಆತ್ಮ ಸಂಬಂಧಿಯಾದ ಕ್ರಿಯೆ. ಅದನ್ನ ಹೃದಯದ ಒಲವು, ಬುದ್ಧಿಯ ಬೆಳಕು ಎಂಬ ಮಾತುಗಳಿಂದ ಹೇಳಬಹುದು. ಇದೇ ನಮ್ಮ ಸಂಸ್ಕೃತಿ ಅಂತ ಚಿದಾನಂದ ಮೂರ್ತಿಯವರು ಹೇಳಿದ್ದಾರೆ. ಮತ್ತೊಬ್ಬ ವಿದ್ವಾಂಸ ಎಮಿರ್ಸನ್ ಏನು ಹೇಳಿದ್ದಾನೆ ಅಂದ್ರೆ, ಕಲ್ಚರ್ ಎಂಬ ತನ್ನ ಪ್ರಬಂಧದಲ್ಲಿ ವ್ಯಕ್ತಿಯು ಸುಸಂಸ್ಕೃತನಾಗಬೇಕಾದ್ರೆ ಅವನು ಯಾವ ಮಾರ್ಗವನ್ನ ಅನುಸರಿಸಬೇಕು, ಸುಸಂಸ್ಕೃತನ ಲಕ್ಷಣಗಳೇನು ಅಂತ ಅವನು ಪ್ರತಿಪಾದಿಸಿದ್ದಾನೆ. ಈ ಸುಸಂಸ್ಕೃತನ ಲಕ್ಷಣ ಹೇಗಿರುತ್ತೆ ಅಂದ್ರೆ, ನ್ಯೂಮನ್ನ ಜೆಂಟ್ಲ್ಮನ್ ವಿವರಣೆಯನ್ನ ಇದು ಹೋಲುತ್ತೆ. ಅರ್ನಾಲ್ಡನ ಸಂಸ್ಕೃತಿಯು ಬಹುಮಟ್ಟಿಗೆ ವ್ಯಕ್ತಿಗತವಾಗಿದೆ, ವ್ಯಕ್ತಿಯ ವಿಕಾಸಕ್ಕೆ ಸಂಬಂಧವಾಗಿದೆ ಅಂತ ಎಮರ್ಸನ್ ಅಭಿಪ್ರಾಯವನ್ನ ಪಟ್ಟಿದ್ದಾನೆ. ಇನ್ನು ನಮ್ಮ ಭಾರತೀಯ ಪ್ರಖ್ಯಾತ ವಿದ್ವಾಂಸರು ಆದ ರವೀಂದ್ರನಾಥ ಟಾಗೋರ್ ಅವರು ಏನು ಹೇಳಿದ್ದಾರೆ ಅಂದ್ರೆ, ಸಿವಿಲೈಸೇಷನ್ ಎಂಬ ಪದವನ್ನ ಸಂಸ್ಕೃತಿ ಎಂಬ ಅರ್ಥದಲ್ಲಿ ಬಳಸಿದ್ದಾರೆ. ನೋಡಿ, ಇಲ್ಲಿ ಕಲ್ಚರ್ ಅಂತ ಹೇಳಿಲ್ಲ ಇವರು, ಸಿವಿಲೈಸೇಷನ್ನ ಸಂಸ್ಕೃತಿ ಅಂತ ಹೇಳಿದ್ದಾರೆ. ನಮ್ಮ ಪೂರ್ಣತೆಗಾಗಿ ರೂಪಿಸಿಕೊಂಡ ಯಾವುದೋ ದಿವ್ಯಾದರ್ಶದ ಅಭಿವ್ಯಕ್ತಿ ಈ ಸಂಸ್ಕೃತಿ. ಇದಕ್ಕೆ ಸಮಾನವಾದ ಭಾರತೀಯ ಪದ ಧರ್ಮ ಅಂತ ಹೇಳ್ತಾರೆ. ಮನುಷ್ಯನ ಸಾಂಘಿಕ ಜೀವನದಲ್ಲಿ ಅಭಿವ್ಯಕ್ತಿಗೊಂಡ ಧರ್ಮವೇ ಸಂಸ್ಕೃತಿ ಅಂತ ಟಾಗೂರ್ ಹೇಳಿದ್ದಾರೆ. ಜೀವನಾದರ್ಶಗಳನ್ನ, ಮೌಲ್ಯಗಳನ್ನ ನಮ್ಮ ಮುಂದಿಡೋದು ಸಂಸ್ಕೃತಿಯ ಉದ್ದೇಶ. ಎಲ್ಲಿ ಸರಳವಾದ ರೂಪದಲ್ಲಿ ಆಧ್ಯಾತ್ಮ ಅಭಿವ್ಯಕ್ತವಾಗುತ್ತೋ ಅಲ್ಲಿ ಸಂಸ್ಕೃತಿಯು ಅತ್ಯುತ್ತಮವಾದ ರೂಪದಲ್ಲಿ ಸೃಷ್ಟಿಯಾಗುತ್ತೆ ಅಂತ ತಿಳ್ಕೋಬೇಕಾಗತ್ತೆ. ಸಂಸ್ಕೃತಿಯನ್ನ ಮನೋಮಯ ಜೀವನ, ದ ಲೈಫ್ ಆಫ್ ಮೈಂಡ್ ಅಂತ ರವೀಂದ್ರನಾಥ್ ಟಾಗೋರ್ ಅವರು ಕರೆದಿದ್ದಾರೆ. ಇನ್ನು ಟಿ.ಎಸ್. ಎಲಿಯಟ್ ಏನು ಹೇಳಿದ್ದಾರೆ ಅಂದ್ರೆ, ಸಂಸ್ಕೃತಿ ಎಂಬುದು ಒಬ್ಬ ವ್ಯಕ್ತಿಯಲ್ಲಿ ಕಂಡುಬರುವುದಕ್ಕಿಂತ ಹೆಚ್ಚಾಗಿ ಒಂದು ಸಮಾಜದ ಅಥವಾ ಗುಂಪಿನ ಜೀವನ ವಿಧಾನದಲ್ಲಿ ಕಂಡುಬರುತ್ತೆ.
ಅಂತ ಎಲಿಯಟ್. ಹೀಗೆ ಈ ಘಟಕದಲ್ಲಿ ನಾವು 3 ಪ್ರಮುಖ ಅಂಶಗಳ ಬಗ್ಗೆ ತಿಳ್ಕೊಂಡ್ವಿ. ಸಂಸ್ಕೃತಿ ಪದದ ನಿಷ್ಪತ್ತಿ ಹೇಗಾಯಿತು ಅಂತ ತಿಳ್ಕೊಂಡ್ವಿ. ಮತ್ತೆ ಎರಡನೇದಾಗಿ ಸಂಸ್ಕೃತಿಯ ಸ್ವರೂಪ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಮೂರನೆಯದಾಗಿ ವಿವಿಧ ವಿದ್ವಾಂಸರುಗಳು ಸಂಸ್ಕೃತಿಯ ಬಗ್ಗೆ ಯಾವ ಯಾವ ರೀತಿಯ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ ಅಂತ ಗೊತ್ತಾಯಿತು. ಹೀಗೆ ಈ 3 ವಿಷಯಗಳ ಬಗ್ಗೆ ಸ್ಪಷ್ಟವಾದ ನಾವು ಒಂದು ಅರ್ಥವನ್ನು ಮಾಡ್ಕೋಬೇಕು. ಯಾವುದೇ ಪ್ರಶ್ನೆ ಬಂದ್ರೂ ಪರೀಕ್ಷೆಯಲ್ಲಿ ಈ ಸಂಸ್ಕೃತಿ ಪದದ ನಿಷ್ಪತ್ತಿ ಬಗ್ಗೆ ಬರೆಯಿರಿ, ಸಂಸ್ಕೃತಿಯ ಸ್ವರೂಪ ಏನು ಅಂತ ಕೇಳೋದು, ಅಥವಾ ಸಂಸ್ಕೃತಿಯ ವಿವಿಧ ವ್ಯಾಖ್ಯಾನಗಳನ್ನು ಬರೆಯಿರಿ ಅಂತ ಈ ತರಹದ 3 ಪ್ರಶ್ನೆಗಳು ಬಂದರೆ ಯಾವುದೇ ಪ್ರಶ್ನೆಗೂ ನೀವು ಉತ್ತರ ಕೊಡೋದಕ್ಕೆ ಈ ಘಟಕವನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತ ಸಾಧ್ಯವಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯೋಗ ಆಯಿತು, ಈ ಘಟಕದ ಕೆಲವು ಅಂಶಗಳಾದರೂ ಅರ್ಥ ಆಯಿತು ಅನ್ನೋದಾದರೆ ಈ ವಿಡಿಯೋ ಕೆಳಗಡೆ ಇರುವ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರ.